2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಹೀಗಂತ ಹೇಳಿದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತೇಳಿ ಮೊನ್ನೆ ಅಷ್ಟೇ ತಿಳಿಸಿದ್ರು ಯುಗಾದಿ ಹಬ್ಬದ ದಿನದಂದು. ಇವತ್ತು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಹಿಂದೆ ಬೊಮ್ಮಾಯಿ ಅವರು ನನ್ನ ಮಂತ್ರಿ ಆಗುವಂತದ್ರು, ನಾನ್ ಬೇಡ, ಅಭಿವೃದ್ಧಿ ಮಾಡೋದಕ್ಕೆ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿ ಸಾಕು ಅಂತಿದ್ದೆ. ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ನಾನು ಯಾರ ಮುಂದೆ ಹೋಗಿ ಕೈ ಮುಗಿದು ನಿಂತ್ಕೊಳ್ಳಲ್ಲ, ನನ್ನನ್ನು ವಾಪಸ್ ಕರೆದುಕೊಳ್ಳಿ ಅಂತೇಳಿ. ಅಂತ ನಾನು ನಿಲ್ಲೋದಿಲ್ಲ, ಹೋಗೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ಯತ್ನಾಳ್ 0 ಆಗ್ತಾನೆ ತೂಕೊಂಡಿದ್ವಿ. ಹೈಯೆಸ್ಟ್ ಲೀಡ್ನೇ ನಾನು ಆಚೆ ಬಂದೆ. 2028 ತನಕ ಕಾಯಿರಿ ನೀವು. ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ. ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಮೂಲ್ಯವಾದಂತಹ ಚಾನಲ್ಗಳು ವೇಸ್ಟ್ ಮಾಡಬೇಡ ನಿಮ್ಮ ಸಮಯ. ಅದನ್ನೇ ವಿಜಯೇಂದ್ರಗೆ ದಾರಿ ಇರುವುದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವ ತಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಡ್ ಮಾಡ್ತಿರಲ್ಲ ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜಯೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡ್ರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು. ನಿಮ್ಗೆ ಈ ಜೋಕರ್ನೇ ಒಂದ್ ದಿವಸ ಈ ರಾಜ್ಯವನ್ನು ಆಳ್ತಾನೆ. 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಹೀಗಂತ ಹೇಳಿದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತೇಳಿ ಮೊನ್ನೆ ಅಷ್ಟೇ ತಿಳಿಸಿದ್ರು ಯುಗಾದಿ ಹಬ್ಬದ ದಿನದಂದು. ಇವತ್ತು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಹಿಂದೆ ಬೊಮ್ಮಾಯಿ ಅವರು ನನ್ನ ಮಂತ್ರಿ ಆಗುವಂತದ್ರು, ನಾನ್ ಬೇಡ, ಅಭಿವೃದ್ಧಿ ಮಾಡೋದಕ್ಕೆ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿ ಸಾಕು ಅಂತಿದ್ದೆ. ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ನಾನು ಯಾರ ಮುಂದೆ ಹೋಗಿ ಕೈ ಮುಗಿದು ನಿಂತ್ಕೊಳ್ಳಲ್ಲ, ನನ್ನನ್ನು ವಾಪಸ್ ಕರೆದುಕೊಳ್ಳಿ ಅಂತೇಳಿ. ಅಂತ ನಾನು ನಿಲ್ಲೋದಿಲ್ಲ, ಹೋಗೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ಯತ್ನಾಳ್ 0 ಆಗ್ತಾನೆ ತೂಕೊಂಡಿದ್ವಿ. ಹೈಯೆಸ್ಟ್ ಲೀಡ್ನೇ ನಾನು ಆಚೆ ಬಂದೆ. 2028 ತನಕ ಕಾಯಿರಿ ನೀವು. ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಮೂಲ್ಯವಾದಂತಹ ಚಾನಲ್ಗಳು ವೇಸ್ಟ್ ಮಾಡಬೇಡ ನಿಮ್ಮ ಸಮಯ. ಅದನ್ನೇ ವಿಜಯೇಂದ್ರಗೆ ದಾರಿ ಇರುವುದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವ ತಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಡ್ ಮಾಡ್ತಿರಲ್ಲ ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜಯೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡ್ರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು. ನಿಮ್ಗೆ ಈ ಜೋಕರ್ನೇ ಒಂದ್ ದಿವಸ ಈ ರಾಜ್ಯವನ್ನು ಆಳ್ತಾನೆ. 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಹೀಗಂತ ಹೇಳಿದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತೇಳಿ ಮೊನ್ನೆ ಅಷ್ಟೇ ತಿಳಿಸಿದ್ರು ಯುಗಾದಿ ಹಬ್ಬದ ದಿನದಂದು. ಇವತ್ತು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಹಿಂದೆ ಬೊಮ್ಮಾಯಿ ಅವರು ನನ್ನ ಮಂತ್ರಿ ಆಗುವಂತದ್ರು, ನಾನ್ ಬೇಡ, ಅಭಿವೃದ್ಧಿ ಮಾಡೋದಕ್ಕೆ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿ ಸಾಕು ಅಂತಿದ್ದೆ. ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ನಾನು ಯಾರ ಮುಂದೆ ಹೋಗಿ ಕೈ ಮುಗಿದು ನಿಂತ್ಕೊಳ್ಳಲ್ಲ, ನನ್ನನ್ನು ವಾಪಸ್ ಕರೆದುಕೊಳ್ಳಿ ಅಂತೇಳಿ. ಅಂತ ನಾನು ನಿಲ್ಲೋದಿಲ್ಲ, ಹೋಗೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ಯತ್ನಾಳ್ 0 ಆಗ್ತಾನೆ ತೂಕೊಂಡಿದ್ವಿ. ಹೈಯೆಸ್ಟ್ ಲೀಡ್ನೇ ನಾನು ಆಚೆ ಬಂದೆ. 2028 ತನಕ ಕಾಯಿರಿ ನೀವು. ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಮೂಲ್ಯವಾದಂತಹ ಚಾನಲ್ಗಳು ವೇಸ್ಟ್ ಮಾಡಬೇಡ ನಿಮ್ಮ ಸಮಯ. ಅದನ್ನೇ ವಿಜಯೇಂದ್ರಗೆ ದಾರಿ ಇರುವುದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವ ತಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಡ್ ಮಾಡ್ತಿರಲ್ಲ ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜಯೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡ್ರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು. ನಿಮ್ಗೆ ಈ ಜೋಕರ್ನೇ ಒಂದ್ ದಿವಸ ಈ ರಾಜ್ಯವನ್ನು ಆಳ್ತಾನೆ. 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಹೀಗಂತ ಹೇಳಿದ್ದು
ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತೇಳಿ ಮೊನ್ನೆ ಅಷ್ಟೇ ತಿಳಿಸಿದ್ರು ಯುಗಾದಿ ಹಬ್ಬದ ದಿನದಂದು. ಇವತ್ತು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಹಿಂದೆ ಬೊಮ್ಮಾಯಿ ಅವರು ನನ್ನ ಮಂತ್ರಿ ಆಗುವಂತದ್ರು, ನಾನ್ ಬೇಡ, ಅಭಿವೃದ್ಧಿ ಮಾಡೋದಕ್ಕೆ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿ ಸಾಕು ಅಂದಿದ್ದೆ. ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ನಾನು ಯಾರ ಮುಂದೆ ಹೋಗಿ ಕೈ ಮುಗಿದು ನಿಂತ್ಕೊಳ್ಳಲ್ಲ, ನನ್ನನ್ನು ವಾಪಸ್ ಕರೆದುಕೊಳ್ಳಿ ಅಂತೇಳಿ. ಅಂತ ನಾನು ನಿಲ್ಲೋದಿಲ್ಲ, ಹೋಗೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ಯತ್ನಾಳ್ 0 ಆಗ್ತಾನೆ ಕೂಡಿದ್ವಿ. ಹೈಯೆಸ್ಟ್ ಲೀಡ್ನೇ ನಾನು ಆಚೆ ಬಂದೆ. 2028 ತನಕ ಕಾಯಿರಿ ನೀವು. ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ ನಿಮ್ಮ ಚಾನಲ್. ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಮೂಲ್ಯವಾದಂತಹ ಚಾನಲ್ಗಳು ವೇಸ್ಟ್ ಮಾಡಬೇಡ ನಿಮ್ಮ ಸಮಯ. ಅದನ್ನೇ ವಿಜಯೇಂದ್ರಗೆ ದಾರಿ ಇರೋದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವ ತಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಡ್ ಮಾಡ್ತಿರಲ್ಲ ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜಯೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡ್ರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು. ನಿಮ್ಗೆ ಈ ಜೋಕರ್ನೇ ಒಂದ್ ದಿವಸ ಈ ರಾಜ್ಯವನ್ನು ಆಳ್ತಾನೆ. ಯತ್ನಾಳ್ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಹೀಗಂತ ಹೇಳಿದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತೇಳಿ ಮೊನ್ನೆ ಅಷ್ಟೇ ತಿಳಿಸಿದ್ರು ಯುಗಾದಿ ಹಬ್ಬದ ದಿನದಂದು. ಇವತ್ತು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಹಿಂದೆ ಬೊಮ್ಮಾಯಿ ಅವರು ನನ್ನ ಮಂತ್ರಿ ಆಗುವಂತದ್ರು, ನಾನ್ ಬೇಡ, ಅಭಿವೃದ್ಧಿ ಮಾಡೋದಕ್ಕೆ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿ ಸಾಕು ಅಂದಿದ್ದೆ. ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ನಾನು ಯಾರ ಮುಂದೆ ಹೋಗಿ ಕೈ ಮುಗಿದು ನಿಂತ್ಕೊಳ್ಳಲ್ಲ, ನನ್ನನ್ನು ವಾಪಸ್ ಕರೆದುಕೊಳ್ಳಿ ಅಂತೇಳಿ. ಅಂತ ನಾನು ನಿಲ್ಲೋದಿಲ್ಲ, ಹೋಗೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ಯತ್ನಾಳ್ 0 ಆಗ್ತಾನೆ ಕೂಡಿದ್ವಿ. ಹೈಯೆಸ್ಟ್ ಲೀಡ್ನೇ ನಾನು ಆಚೆ ಬಂದೆ. 2028 ತನಕ ಕಾಯಿರಿ ನೀವು. ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ ನಿಮ್ಮ ಚಾನಲ್. ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಮೂಲ್ಯವಾದಂತಹ ಚಾನಲ್ಗಳು ವೇಸ್ಟ್ ಮಾಡಬೇಡ ನಿಮ್ಮ ಸಮಯ. ಅದನ್ನೇ ವಿಜಯೇಂದ್ರಗೆ ದಾರಿ ಇರೋದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವ ತಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಡ್ ಮಾಡ್ತಿರಲ್ಲ ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜಯೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡ್ರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ.